So hi, hello, namaskara guys. Welcome back to my YouTube channel. This is your Dr. Abhishek. ಈಗ ನಾವು ಸಿ ಎನ್ ಜಿ ಮತ್ತೆ ಖಾಲಿಯಾಗಿ ಹೋಗಿದೆ. ಸೊ ಗ್ಯಾಸ್ ಸ್ಟೇಷನಲ್ಲಿ ನಿಲ್ಸಿದ್ವಿ ನೋಡಿ ಸಿ ಎನ್ ಜಿ ಹಾಕ್ಸೋದಕ್ಕೆ. ಸಿ ಎನ್ ಜಿ ಹಾಕ್ಸ್ತಾ ಇದ್ದಾರೆ ಇವರು. ಇದೊಂದು ಸಿ ಎನ್ ಜಿ ಗಾಡಿ ಹಾಕ್ಸಿ ಎಲ್ಲಿ ಸಿಗುತ್ತೋ ಎಲ್ಲಿಲ್ಲೋ ಅಂತ ಹೇಳಿ ಬೈದಲ್ಲಿ ಗಾಡಿ ಓಡಿಸೋ ಥರ ಆಗಿಬಿಟ್ಟಿದೆ ಸಿ ಎನ್ ಜಿದು. ಸೊ ಇವಾಗ ಸಿ ಎನ್ ಜಿ ಹಾಕ್ಸ್ಕೊಂಡು ಎಲ್ಲಿ ಹೋಗ್ತೀವಿ ಅಂದರೆ ನಿಮಗೆ ತೋರಿಸ್ತೀವಿ. ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ. ಆ ಡ್ಯಾಮ್ನ ತೋರಿಸ್ತೀವಿ ನಿಮಗೆ ಇವಾಗ ಹೇಗಿದೆ ಎಲ್ಲಿದೆ ಅಂತಂದೇಳಿ. ಈ ಸಿ ಎನ್ ಜಿ ಮುಗಿಸ್ಕೊಂಡು ಹೋಗೋಣ ಬನ್ನಿ. ಸೊ ಗಾಯ್ಸ್, ಅಣ್ಣನಿಗೆ ತುಂಬ ತಲೆನೋಯ್ತಾ ಇದೆ ಅಂತೆ, ಟ್ಯಾಬ್ಲೆಟ್ ಬೇಕಂತೆ ಅಣ್ಣಗೆ. ಸೊ ಟ್ಯಾಬ್ಲೆಟ್ ತಗೊಳೋದಕ್ಕೆ ಮೆಡಿಕಲ್ ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇವಾಗ ನೋಡಿ ಇದು ಯಾವ ಥರ ಇದೆ ಅಂತಂದೇಳಿ. ಎಲ್ಲ ಊರು ಕೇರಳ, ಕುಟ್ಟಿಗಳ ನಾಡು. ನೋಡೋಣ ಟ್ಯಾಬ್ಲೆಟ್ ಸಿಗುತ್ತೋ ಎಲ್ಲೋ ನೋಡಿ ಟ್ಯಾಬ್ಲೆಟ್ ತೊಗೊಂಡು ಬರೋಣ. ಮತ್ತು ಇವ್ರದ್ದು ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕನ್ನಡದಲ್ಲಿ ಅಲ್ಲದೆ ಇದ್ರೂ ಇಂಗ್ಲೀಷ್ನಂತೂ ಫಿಕ್ಸ್ ಇದ್ದೇ ಇರುತ್ತೆ ಏನೋ ಇನ್ಫಾರ್ಮೇಷನ್ ಬೇಕು ಅಂದ್ರೂ. ಬಟ್ ಈ ಕೇರಳದಲ್ಲಿ ಆಗಲ್ಲ ಗಾಯ್ಸ್. ನಾನು ಅಬ್ಸರ್ವ್ ಮಾಡಿದ್ದೆ ನೋಡಿ, ಪ್ರತಿಯೊಂದು ಕಡೆನೂ ಮಲಯಾಳ ಬರೀತಾರೆ. ಅವ್ರ ಭಾಷೆ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅಂದರೆ, ನಮ್ಮವರು ನಮ್ಮ ಭಾಷೆ ಬಿಟ್ಟು ಎಲ್ಲ ಭಾಷೆಗಳು ಮಾತಾಡ್ತಾರೆ, ಕನ್ನಡನೇ ಬಳಸಲ್ಲ. ಬಟ್ ಇವರೆಲ್ಲ ಮಲಯಾಳಂನ ಎಷ್ಟು ಕ್ಲೀನಾಗಿ ಬಳಸ್ತಾರೆ, ಯೂಸ್ ಮಾಡ್ತಾರೆ ಅಂದರೆ ನಿಮಗೆ ಇಂಗ್ಲೀಷ್ ಕಾಣೋದೇ ಇಲ್ಲ ಎಲ್ಲೂ. ಸೊ ಗೈಸ್ ಇನ್ನು ತಗೊಂಡಿದ್ದಾನೆ ಈಗ ಟ್ಯಾಬ್ಲೆಟ್ಸ್ ನೋಡಿ. ನಾನೊಂದು ORS ತಗೊಂಡಿದ್ದೀನಿ. ಎಲ್ಗೋಸ್ಕರ ಟ್ರಾವೆಲ್ ಮಾಡಿದ್ರೆ ತುಂಬ ಡಿಹೈಡ್ರೇಟ್ ಆಗುತ್ತಲ್ಲ. ಸೊ ಒಂದು ORS ತಗೊಂಡು ಕುಡಿಯೋಣ ಅಂತಂದು ಹೇಳಿ ಮಾಡ್ತಾನಪ್ಪ ನಮ್ಗೆ. ಅವನೊಂದು ಟ್ಯಾಬ್ಲೆಟ್ ತಗೊಂಡಿದ್ದಾನೆ. ಸೊ ಬನ್ನಿ ಹೋಗೋಣ ಈಗ ORS ಕುಡ್ಕೊಂಡು. We don't have choices. Why this cola very ಗೈಸ್ ಏನೋ ಟಾಸ್ಕ್ ತಗೊಂತ ಇದ್ದಾನೆ ನೋಡಿ ಇವನು. ಏನಂತಂದ್ರೆ ಹೇಳ ಪರವಾಗಿಲ್ಲ, ಏನಿಲ್ಲ ಮರ್ತೋಯ್ತು. ನೆಕ್ಸ್ಟ್ ಟೈಮ್ ನಾನು ಸಿಗೋಷ್ಟು ನನ್ನ ಹೊಟ್ಟೆ ಕರಗಿಸ್ತೀನಿ ಅಂತಂದೇಳಿ ಹೇಳಿದ. ಈ ಹೊಟ್ಟೆನ ನೋಡೋಣ ಏನ್ ಮಾಡ್ತಾನೋ. ಗೈಸ್ ಈಗ ತಾನೇ ಒಂದು ಕಾಮಿಡಿ ಆಯ್ತು. ಏನಂತ ಗೊತ್ತಾ, ನಿಮಗೆ ಹೇಳಲೇಬೇಕು. ಇದರಲ್ಲ ಇವರು ಬ್ಯಾಕ್ ಕ್ಯಾಮ್ರಾ ಇಟ್ಟು ಸಾಂಗ್ ಆಡಿ ರೆಕಾರ್ಡ್ ಮಾಡೋಣ ಅಂತ ಹೇಳಿ ಕ್ಯಾಮ್ರಾ ಕೊಟ್ರೆ ಹಿಂದ್ಗಡೆ ಫೋನ್ ಹಿಡ್ಕೊಂಡಿದ್ದಾರೆ. ಕ್ಯಾಮ್ರಾ ಫ್ರಂಟ್ ಇಟ್ಕೊಂಡು ಫ್ರಂಟ್ ಕ್ಯಾಪ್ಚರ್ ಮಾಡಿದ್ದಾರೆ. ಬ್ಯಾಕ್ ಅಲ್ಲಿ ನಾವು ಯಾರು ಬಂದೇ ಇಲ್ಲ. ಅದಕ್ಕೆ ಹೇಳೋದು ವುಮೆನ್ ಅಂತಂದು ಹೇಳಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬ್ಯಾಕ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಕ್ ನೋಡೋರೆ ಆಗಿಲ್ಲ. ಏನ್ ಹೇಳಕ್ಕಾಗತ್ತೆ ವುಮೆನ್. ಒಬ್ಬ ರೀಚ್ ಆದ್ವಿ ಡ್ಯಾಮಿಗೆ. ಈಗ ಡ್ಯಾಮ್ ತೋರಿಸ್ತೀವಿ ನಿಮಗೆ ಸ್ವಲ್ಪ ಅಲ್ಲೇ ಹೇಳಿತ್ತು. ಇದೀವಿ ಎಲ್ಲರೂ ಯಾರು ಟೂರಿಸ್ಟ್ ಪ್ಲೇಸ್ ಅನಿಸುತ್ತೆ ಇದು ಡ್ಯಾಮ್ ಅನ್ನೋದೇ. ಎಲ್ಲ ಟಿ ಗಾಡಿಗಳೆಲ್ಲ ಬಂದಿದ್ದಾವೆ ಇಲ್ಲಿ ನೋಡಿ. ತಾರು ಒಂದು ನಿಂತಿದೆ ಇಲ್ಲಿ, ನಮ್ಮ ತಾರು ಇಲ್ಲಿದ್ದಾರೆ ನೋಡಿ. ಹೋಗೋಣ ಡ್ಯಾಮ್ ಯಾವ ಥರ ಇದೆ ನೋಡಿ. ನೆಕ್ಸ್ಟ್ ಯಾವ ಲೇಕ್ಸ್ ಅಂತಂದೇಳೆಲ್ಲ ಇದೆ ಅಂತಂದರೆ ಆ ಲೇಕ್ಸಿಗೆ ಹೋಗೋಣ, ತೋರಿಸ್ತೀವಿ. ಎಲ್ಲ ಏನೇನು ನೋಡ್ತೀವೋ ನಿಮಗೂ ಅದನ್ನೆಲ್ಲ ತೋರಿಸ್ತಾ ಇರ್ತೀವಿ, ನೋಡ್ಕೊಂತ ಹೋಗಿ. ನೋಡಿ ಇಲ್ಲಿ ನಮ್ಮ ಹೀರೋ ಸ್ಪೆಕ್ಸ್ ತಗೊಂಡು ಹುಲಿ ನಡಕ್ಕೆ ನೋಡಿ ಗೈಸ್. ಇದೇನು ಆಕ್ಟಿವಿಟೀಸ್ ಇದೆ, ಹಾರರ್ ಹೌಸ್ ಅಂತಿದು. ಐ ಲವ್ ವೈನಾಡ್. ರೋಲರ್ ಕೋಸ್ಟರ್ ಏನೋ ಗೇಮ್ಸ್ ಇದೆ, ಆಕ್ಟಿವಿಟೀಸ್ ಇದೆ ಇಲ್ಲೆಲ್ಲ. ಆಕ್ಟಿವಿಟೀಸು ಮಾಡಬೇಕು ಬೇಡವೋ ನೋಡಬೇಕು, ಮಾಡ್ತೀವೋ ಏನು ಮಾಡೋದು ಅಂತಂದೇಳಿ. ಕಾರ್ ಗೇಮಿಂಗ್ ಇದೆ, ಬಂಪರ್ ಕಾರು, 180 ರೂಪಾಯಿ ಟಿಕೆಟ್ ಅಂತೆ. ಇದು ನೋಡಿ ಅದು ಯಾವ ಥರ ಕಾಣಿಸ್ತಿದೆ ಅಂತೇಳಿ ನಿಮಗೆ. ನನಗಂತೂ ಸ್ಟೇಡಿಯಮಲ್ಲಿ ಇರುತ್ತಲ್ಲ ವಾನ್ಖೇಡೆ ಸ್ಟೇಡಿಯಂ, ಮೇಲ್ಗಡೆ ಎಲ್ಲ ಫುಲ್ಲು ರೂಫು, ಕೆಳಗಡೆಯಿಂದ ಕೂತ್ಕೊಳ್ಳೋ ಸೀಟಿಂಗ್ಸ್ ಸೇಮ್ ಅದೇ ಥರ ಇಲ್ವಾ? ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲ, ಏನೋ ಒಂದು ಕಂಟೆಂಟ್ ಹುಡುಕಂತಾನೆ ಇರ್ಬೇಕು ನಾವು. ಏನಂತೀರ ನೀವು? ಹುಡುಗಿಯರು ಬೇರೆ ಹುಡುಗಿ ನೋಡ್ರಿ ಅಂತ ಮಾತಾಡ್ತಾರೆ ನೋಡಿ. ಬಂದ ಜನುಮದ ಅನುಬಂಧ ಬರುತ್ತೆ ಬ್ಲಾಗಲ್ಲೆಲ್ಲ ಕ್ಯಾಪ್ಚರ್ ಆಗ್ತಾ ಇದೆ ನೋಡಿ. ನೋ ಪ್ರಾಬ್ಲಮ್ ಅಂತ ನಿಮಗೆ. ಶೆಟ್ರೆ ನಿಮ್ಮದು ಯಾವಾಗ ಐತಾರ ನಾವು ಫೋಟೋ ಶೂಟ್ ರೆಕಾರ್ಡ್ ಮಾಡೋದು? ಯಾರಿದ್ದಾರೆ ರೀ? ಮಾಡ್ತೀವಿ ಒಬ್ನೇ. ಜಂಗಲ್ ಮೇ ಸಿಂಗಲ್ ಕಣ ಅಲ್ಲೇ
ಒಂದ್ಸಲ ಸ್ವಿಮ್ಮಿಂಗ್ ಮಾಡಿ ಕೈ ಹೋಗೈತೆ, ಇನ್ನೂ ಸ್ವಿಮ್ಮಿಂಗ್ ಮಾಡಿ ನಾನೇ ಹೋಗ್ತೀನಿ ಅಷ್ಟೇ. ಸೊ ಗೈಸ್ 2-3 ಡೇಸ್ ಆಯಿತು ಜಿಮ್ ಮಾಡೋದಿರಲಿಲ್ಲ, ಟ್ರಿಪ್ ಬಂದಿರೋದಕ್ಕೆ. ಇವತ್ತು ಸ್ಟೆಪ್ಸ್ ಕೌಂಟು ಕಂಪ್ಲೀಟ್ ಮಾಡೋಣ ಬನ್ನಿ. ಸ್ಟೆಪ್ಸ್ ಹತ್ತುತ್ತಾ ಇದೀವಿ ಒಂದೊಂದೇ. ಬಟ್ ನಾವು ಹತ್ತುತ್ತಾ ಇರೋದು ಇದನ್ನ ಏನಂತೀರ ಶೆಟ್ರೆ? ಬನ್ನಿ, ನೀವೇ 3 ಜನ ಆಲ್ರೆಡಿ ಆಗ್ತಿದ್ದೀರಿ ವಿಡಿಯೋದಲ್ಲಿ. ಸೊ ಗೈಸ್ ಫೈನಲಿ ಟವರ್ ರೀಚ್ ಆಗ್ತಾ ಇದ್ದೀವಿ. ಪೀಕ್ ನೋಡಿ ವ್ಯೂ ಒಂದ್ಸಲ ಇಲ್ಲಿಂದ ಸಾಕಾಗೋಯ್ತು. ತಿರುಪತಿ ಮೆಟ್ಲು ಹತ್ತಿದಂಗೆ ಆಗ್ತಾ ಇದೆ ಇದು ಫುಲ್ಲು. ತ್ರಿಮೂರ್ತಿಗಳನ್ನು ನೋಡಿ ಒಂದೊಂದೇ ಫ್ರೇಮಲ್ಲಿ. ಎಷ್ಟು ಚೆನ್ನಾಗೋದ್ರಿ ಕಣ ಫ್ರೇಮಲ್ಲಿ, ಒಬ್ಬೊಬ್ಬರೇ ಕರೆಕ್ಟಾಗಿ ರೆಕಾರ್ಡ್ ಆಯ್ತದು. ನೋಡ್ರಿ ಗೈ, ಸೋಮೇರಿನಗಳು ಇಬ್ರು ಬೆಳಗ್ಗೆ ಗಡತ್ತ ತಿಂದಾರೆ, ಅಲ್ಲಿ ತನಕ ಓಬರಂ ಬರಲ್ಲ ಅಂದರೆ ಇಲ್ಲಿ ತನಕ ಬೇಡ ಸಾಕು ಬಾಯಿಸ್ಕೊಂಡು ಇಲ್ಲಿಂದ ನೋಡು ಹೋಗೋಣ ವಾಪಸ್ಸು ಬೇರೆ ಕಡೆಗೆ ಅಂತಾರೆ ಗೈಸ್. ಇಂಥವ್ರನ್ನೆಲ್ಲ ಕರ್ಕೊಂಡು ಟ್ರಿಪ್ ಅಂತ ಬರ್ಬೇಕು ನಾವು. ನೋಡ್ರಿ ನಡೀರಲ್ಲೇ ಅಂದರೆ ಅಂತ ಹೇಳ್ತಾರೆ. ನೋಡ್ರಿ ಮುಖನ ಒಳ್ಳೆ ನಾಯ್ತಿಗ ಮಾಡಿದಾಗ ಮಾಡ್ಕೊಂಡವ್ರ ಅಲ್ಲಿ. ಸಕ್ಕತ್ತಾಗಿದೆ ನೋಡಿ. ಗೈಸ್, ನಿಮಗೆ ಟ್ರೆಸ್ ಪಾಸರ್ ಮೀನಿಂಗ್ ಗೊತ್ತಿದ್ರೆ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನ ಗೊತ್ತಿದೆ ಮೀನಿಂಗ್ ಅಂತ ಹೇಳಿ. ಬಿಕಾಸ್ ನಾನು ಎಪ್ಪಡ ಅಂತಂದೇಳಿ ನೀನು ಅನ್ಕೊಂಡಿರ್ಬೋದು, ಜನಗಳಿಗೆ ಗೊತ್ತು ನನ್ನ ಟ್ಯಾಲೆಂಟ್ ಏನು ಅಂತಂದೇಳಿ. ಬಟ್ ಗೈಸ್, ಈ ಟ್ರೆಸ್ ಪಾಸಿಂಗ್ ಮೀನಿಂಗ್ ಅನ್ನೋದು ಕಮೆಂಟ್ ಕರೆಕ್ಟ್ ಹಾಕಿದ್ರೆ ಯಾರು ಗೂಗಲ್, ನೀವು ಕರೆಕ್ಟಾಗಿ ನಿಯತ್ತಾಗಿರ್ಬೇಕು, ಗೂಗಲ್ ಚೆಕ್ ಮಾಡ್ಲಿಕ್ಕೆ ಓನ್ ಆಗ್ಬೇಕು. ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ಹೇಳಿ ಚೆಕ್ ಮಾಡ್ತೀನಿ ನಾನು. ಬಿಕಾಸ್ ನನಗೂ ಕೂಡ ಇದ್ರ ಮೇಲೆ ಒಂದು ಮ್ಯಾಟ್ರ್ ಆದಮೇಲೆ ಗೊತ್ತಾಗಿತ್ತು, ದೊಡ್ಡ ಮ್ಯಾಟ್ರ್ ಆಗಿ ಹೋಗಿತ್ತು ಇದ್ರ ಮೇಲ್ಗಡೆ. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನೀವು ನಾವು ಇಲ್ಲೇ ಇದ್ದೀವಿ. ಕಮೆಂಟ್ ಹಾಕಿ ನೋಡೋಣ. ಇವೆಲ್ಲ ಹೊರಾಟ ಪ್ರಪಂಚದಾಗಿದ್ರೆ ಜಸ್ಟ್ ಒಂದು ಪದದಿಂದ ಇಬ್ರು ಕಂಬಿ ಒಳಕ್ ಹೋಗ್ಬಿಟ್ಟಿದ್ರು, ಅದಕ್ಕೆ ಕಮೆಂಟ್ ಹಾಕಿ ಅಂತ ನಿಮಗೆ ಕೇಳ್ತಾ ಇರೋದು, ಗೊತ್ತಿದೆಯಾ ಇಲ್ಲ ಅಂತಂದು ಹೇಳಿ. ಆಶ್ಚರ್ಯ ಇದು ತೋರಿಸ್ತೀನಿ ನೋಡಿ, ಅವ್ನು ನಿಂತಿರೋ ಸ್ಟೈಲ್ ನೋಡಿ ಹೇಗೆ ನಿಂತಿದ್ದಾನೆ ಅಂತ. ಕಮೆಂಟ್ ಹಾಕಿ ನೀವು ಫೋಸಿಗೆ ಯಾವ ಥರ ನಿಂತವನೆ ಅಂತಂದು ಹೇಳಿ. ಮರ್ತೋಗ್ಬಿಟ್ಟಿದೆ ನಿಮಗೆ ತೋರಿಸೋದು ವ್ಲಾಗ್, ಅದಕ್ಕೆ ಮತ್ತೆ ಅದಕ್ಕೆ ಹೇಳಿ ಕ್ಯಾಮ್ರಾ ಓಪನ್ ಮಾಡಿದೆ. ಆ್ಯಂಡ್ ಇಲ್ಲಿ ನೋಡಿ ಟೈಮ್ ಮಿಷಿನ್ ಇದೆ, ಕ್ರೋನಾಲಜಿಕಲ್ ಸ್ಪಾಟ್ ಅಂತ. ಇದು ಕ್ರೋನಿಕಲ್ ಸ್ಪಾಟ್ ಅಂದರೆ ಹಳೆ ಕಾಲದ ನ್ಯೂಸ್ ಪೇಪರಲ್ಲಿ ಬರೋಂಗೆ. ನೋಡಿ ಗೈಸ್, ಈ ಥರ ನಮ್ಮದು ಫೋಟೋ ಹೊಡೆದ್ಬಿಟ್ಟು ನಮ್ಮ ಯಾವ ಟೈಮ್ ಲೈನಲ್ಲಿ ಬೇಕೋ ಆ ಟೈಮ್ ಲೈನ್ ನ್ಯೂಸ್ ಪೇಪರಲ್ಲಿ ಮಾಡಿಸ್ಕೊಡ್ತಾರಂತೆ. ನಾವು ಮಾಡ್ಸೋಣ Oh, in Kerala you have been from 3 weeks? Yeah. One more week. And what other places have you visited? Trivandrum. No, not in Kerala. Outside Kerala. No. Kanyakumari. Kanyakumari. Okay. For One day. and then back into Kerala. Okay. You just came India to visit Kerala. Just to visit Kerala. Okay. Have a nice. Which part of India are you from? Karnataka. You know Bangalore? Yeah, Bangalore. Yeah. We flew to Bangalore to come. Oh, okay. We are from Bangalore. Oh, very good. Yeah. In a few days you will see us flying home. Okay. Enjoy. Have fun. And you guys see it? ಸೊ ಗೈಸ್ ನೋಡಿ, ಅವ್ರು ಕೇರಳದಿಂದ ಅಂತ ಬಂದಿರೋದು. ಇಲ್ಲಿ ಇವ್ರು ಫೋಟೋಶೂಟ್ ಆಗ್ತಾ ಇದೆ, ಅಲ್ಲಿ ಅವ್ರು ಫೋಟೋಶೂಟ್ ಮಾಡ್ಕೊಂಡ್ರು. ಹೋಗೋಣ ಬನ್ನಿ. ಐರ್ಲೆಂಡ್ ಅಂತೆ, ಐರ್ಲೆಂಡ್ ಕೂಡ ಸಖತ್ತಾಗಿದೆ ಅವ್ರದ್ದು ಕಂಟ್ರಿ. ಹೋಗೋಣ, ಐರ್ಲೆಂಡಿಗೆ ಹೋಗಿದ್ದೀನಿ. ಕೇಳಿದ್ದು ನೀನ್ ಹೇಳೋದ್ ನೋಡಿದ್ರೆ ಅವ್ರು ನೀನ್ ಐರ್ಲೆಂಡ್ಗೆ ಎಷ್ಟೆಲ್ಲ ಹೋಗಿ ಬಂದಿದೆ ಅಂತ ಅನ್ಕೊಂಡ್ರು. ಬಟ್ ಐರ್ಲೆಂಡ್ ನಾವು ನಾರ್ಮಲ್ ಕೇಳಿದೀವಿ, ಬೇರೆ ನೋಡಿದೀವಲ್ಲ, ಸಖತ್ತಾಗಿದೆ ಕಂಟ್ರಿ ಅದು. ಐರ್ಲೆಂಡ್ ಪೀಸ್ಫುಲ್, ಗ್ರೀನರಿ, ಸೇಮ್ ಅದೇ ತರ ಪ್ಲೇಸ್. ಮತ್ತೆ ಚೆನ್ನಾಗೈತೆ ಗೊತ್ತಾ, ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಗೈಸ್ ಇವ್ ನೋಡ್ರಿ, ಬರೀ ಕಾಂಗ್ರೆಸ್ ಸಪೋರ್ಟರು, ಪಾಕಿಸ್ತಾನ, ಮುಸ್ಲಿಮ್, ಇದೇ ಬೇಕು ಗೈಸ್ ಇವನಿಗಂತೂ. ಗೈಸ್ ಎಷ್ಟೋ ಆಸೆಯಿಂದ ಬರೀ ಟಿವಿಗಳಲ್ಲಿ ನೋಡಿರ್ತೀನಿ ಇದನ್ನ ಅಂತಂದೇಳಿ ಆಡೋಣ ಅಂತ ಬಂದರೆ ನಮ್ಮ ಹಣೆ ಬರೋ ನೋಡಿ, ಕರೆಂಟ್ ಇಲ್ಲ ಅಂತೆ. ಕರೆಂಟ್ ಇರ್ರ ಅಂತ ಅಂದರು. ಇಲ್ಲೇ ಅಜ್ಜಿ ನೋಡೋಣ ಆಡೋಣ ಎಷ್ಟು ಅಂತ ಅನ್ಕೊಂಡು ಬಂದೆ. ಏನೂ ಇಲ್ಲ ಗೈಸ್, ನಮ್ಮ ಹಣೆ ಬರದಲ್ಲಿ ಬರ್ದಿದ್ರೆ ಸಿಗಬೇಕು ಏನಾದರೂ ಅಂತಂದೇಳಿ ಸಿಗುತ್ತೆ, ಇಲ್ಲ ಅಂದರೆ
ಏನು ಮಾಡೋಂಗಿಲ್ಲ, ದೇವ್ರಿಗೆ ಕೊಟ್ಟಿದ್ದು ಇಷ್ಟೇ ಅಂತ ಅಂದ್ಕೊಂಡು ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದೇನು ಆಟ ಇದು? ಏನೋ ಇದು? ಇದು ಬೋಟ್ ರೈಡ್ ಕಣ. ಹುಳ ನೋಡಿ ಎಷ್ಟು ಚೆನ್ನಾಗಿ ಈಜಾಡ್ತೈತೆ. ನೋಡ್ರಿ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಾಯಿದೆ, ಫ್ರೀಯಾಗಿ ಮಾಡ್ತಾಯಿದೆ. ಮತ್ತು ನಮಗೆ ಮನುಷ್ಯರಾದರೆ ದುಡ್ಡು ಕೊಡ್ಬೇಕು, ಇವಕ್ಕೆ ದುಡ್ಡಿಲ್ಲ ಏನಿಲ್ಲ. ತೊಳೆಯೋದಲ್ಲ, ಇದು ಬೋಟ್ ರೈಡ್ ಕಣ. ಇದನ್ನ ನೋಡಿ ಗೈಸ್, ರೆಸ್ಕ್ಯೂ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ. ಆ ಹುಳನ ಸ್ವಿಮ್ ಮಾಡ್ತಾ ಇದ್ರೆ ಬಿದ್ದೋಗಿದೆ ಪಾಪ ಅಂತಂದು ಹೇಳಿ ರೆಸ್ಕ್ಯೂ ಟೀಮ್ ಬಂದಿದೆ. ನಮ್ಮ ವ್ಲಾಗರ್ ಎದುರ್ಕೊಂಡ್ಬಿಟ್ಟ ಹುಳ ನೋಡಿ. ಇದು ಹಿಂದಕ್ಕೆ ಹೋಗ್ತಾ ಇದ್ದೆ, ಏನೋ ಹುಳ ಬಂದ್ಬಿಡ್ತು ಏನೋ ಅಂತಂದು ಹೇಳಿ ಫುಲ್ ಒಂದೇ ಸಲ ಭಯ ಹೋಗ್ಬಿಡ್ತು ನನಗೆ. ಹುಳನ ಆದರೂ ರೆಸ್ಕ್ಯೂ ಮಾಡಿದ ರಕ್ಷಿತ್ ಶೆಟ್ಟಿ ಅವರಿಗೆ ಒಂದು ನೋಬೆಲ್ ಪ್ರೈಸ್ ಕೊಡ್ಸೋಣ, ಅರ್ಜುನ್ ಅವಾರ್ಡ್ ಕೊಡ್ಸೋಣ, ಏನು ಬೇಕೋ ಹೇಳಿ. ನೋಡಿ ಪುಣ್ಯ ತಗೊಂಡ್ಬಿಟ್ಟವ ನನ್ನ ಮಗ ಒಬ್ಬ. ನೋಡೋ ನಿನ್ನ ಡೈಲಾಗ್ ಚಲೋ ಅಂತಿದ್ದಾರೆ, ಹೋಗು. ಇವ್ರು ನೋಡಿ, ಓ ಎಲ್ಲ ಇವರು ಎಲ್ಲ ಬ್ಲೈಂಡ್ ಪರ್ಸನ್ಸ್ ನೋಡಿ ಇವರು. ಪಾಪ ಇಷ್ಟು ಕಷ್ಟ ಅಂತ ಅನ್ಸುತ್ತೆ, ಅವ್ರದ್ದೇ ಒಂಥರ ಲೈಫ್. ಕನ್ನಡ ಹೇಗೆ ಬರುತ್ತೆ? ನಮಗೆ ಬರುತ್ತೆ, ಎಲ್ಲ ಭಾಷೆ ಬರುತ್ತಾ? ಕನ್ನಡ ಬರುತ್ತೆ ಅಷ್ಟೇ. ಯಾವ ಹತ್ತು ಬಾರ್ಡರಾ? ಮಹಾರಾಷ್ಟ್ರ? ಅಲ್ಲ, ಬಾರ್ಡರ್ ಅಲ್ಲ. ನಾನು ಬ್ಯಾಂಗ್ಳೂರಿನಲ್ಲಿ 6 ತಿಂಗಳು ಕೆಲಸ ಮಾಡ್ದೆ ಅಲ್ವಾ, ಅದಕ್ಕೆ. ಓಕೆ ಓಕೆ. ಮತ್ತೆ ಇಲ್ಲಿ ಟ್ರಿಪ್ಪಾ? ಇಲ್ಲಿಂದ ನೀವು? ನಾವು ಚಿತ್ರದುರ್ಗ ಅಂತ ಗೊತ್ತಾ? ಗೊತ್ತು. ಗೊತ್ತಾ? ಅಲ್ಲೂ ವಿಸಿಟ್ ಮಾಡಿದ್ದೀರಾ? ಮಾಡಿಲ್ಲ, ಹೇಳಿದೆ ಅಷ್ಟೇ. ಓಕೆ ಓಕೆ. ನೋಡಿ ಗೈಸ್, ಕನ್ನಡ ಬರುತ್ತೆ ಇವರಿಗೂ, ಮಹಾರಾಷ್ಟ್ರದಿಂದ ಅಂತ ಇವರೆಲ್ಲ. ಎಲ್ಲ ಮೂರು ಮಹಾರಾಷ್ಟ್ರನ? ಇಲ್ಲ, ಜಸ್ಟ್ ಪ್ಲೇಸಸ್ ನೋಡ್ತಾ ಇದ್ವಿ ಅಷ್ಟೇ. ಬೋಟಿಂಗ್ ಮಾಡಿದ್ರಾ? ವಯನಾಡ್ ಇದು ಟ್ರಿಪ್ ಮಾಡ್ತಾ ಇದ್ರಿ? ಹಾಂ ಹೌದು. ಯಾರು ನೀವು? ನಾವು ನಮ್ಮ ಕಾಲೇಜ್ ಫ್ರೆಂಡ್ಸ್. ಹೌದಾ? ಹಾಂ ಸರಿ, ಗ್ರೇಟ್. ಎಲ್ಲಿ ಇರ್ತೀರಾ ನೀವು ಇಲ್ಲಿ? ಇನ್ನೂ ನೋ ಐಡಿಯಾ. ಜಸ್ಟ್ ನೈಟ್ ಆದಾಗ ಎಲ್ಲಿ ಯಾವ ಪ್ಲೇಸ್ ಇರ್ತೀವೋ ನಿಯರ್ ಬೈ ಪ್ಲೇಸ್. ನೈಟ್ ಅಷ್ಟೇ? 3 nights. ನೆನ್ನೆ ಬಂದ್ವಿ. 3 nights? ಹಾಂ. ಓಕೆ ಓಕೆ, ಬಾಯ್ ಬಾಯ್. ಬಾಯ್. ಇಲ್ಲೂ ಐತೇನು ಬಂಕಿ ಜಂಪು, ಜಿಪ್ ಲೈನ್. ವ್ಯೂ ನೋಡಿ, ಎಂಟ್ರೆನ್ಸ್ ಹೆಂಗಿದೆ ಇದು. ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ ಮಾತ್ರ. ಏನೇ ಇದಾವಪ್ಪ ಆ್ಯಕ್ಟಿವಿಟೀಸ್. ಟಿಕೆಟು ಟಿಕೆಟ್ ಅಂತ. ಓಕೆ ಓಕೆ. ನೋಡಿ ಎಂಥ ಸ್ಕ್ಯಾಮ್ ನನ್ನ ಮಗ ಇವನಂದರೆ, ನಾನು ಚಿಲ್ಡ್ರನ್ನು ಬಿಲೋ 12 ಅಂತ ಹೇಳಿ 20 30 ಮಾಡಿರಿ ಅಂತ ಕೇಳ್ತಿದ್ದಾನೆ. ಈ ನಮ್ಮ ಮಗ ಸೀನಿಯರ್ ಸಿಟಿಸನ್ ಅಂತೆ, 20 ಬೇಕಂತ ಕೇಳ್ತಿದ್ದಾನೆ. ಟಿಕೆಟನ್ನು ಇಸ್ಕೊಳ್ರು, ದುಡ್ಡು ಪೇ ಮಾಡೋದಲ್ಲ, ಟಿಕೆಟ್ ತಗೊಳ್ರು. ಇದೇನು ಇಂಥ ದೊಡ್ಡ ಲಿಸ್ಟ್ ಬಂದೈತೆ ಟಿಕೆಟಿಗೆ. ಬಿಲ್ಲಿಂಗ್ ಶಾಪಿಂಗ್ ಬಿಲ್ ಬಂದಂಗೆ ಬಂದೈತೆ ಟಿಕೆಟ್ ಅನ್ನೋದು. ನೋಡಕ್ಕೆ ಹೋಗೋಣ ಬನ್ನಿ ಈಗ ಟಿಕೆಟ್ ಇವ್ರಿಗೆ ಕೊಟ್ಟು. ಸ್ಮೆಲ್ ವಿಚ್ ಫ್ಲವರ್? ದಟ್ ಫ್ಲವರ್? ಆ ಫ್ಲವರ್ ಸ್ಮೆಲ್. ಅದಕ್ಕೆ ನಮಗೆ ಅದು ರೋಡ್ ತುಂಬ ಇರಲಿಲ್ಲ, ಕಿತ್ಕೊಂಡಿದ್ದು. ಫ್ರೆಶ್ ಇರಲಿಲ್ಲ ಅದು. ರೋಡ್ ತುಂಬ ಅದೇ ಸ್ಮೆಲ್ಲು. ಇಲ್ಲೆಲ್ಲ ಫುಲ್ ರೋಡ್ ತುಂಬ ಫ್ಲವರ್ಸ್ ಮೇಲೆ ಬರುತ್ತೆ. ಮಲ್ಲಿಗೆ ಹೂವು. ಮಲ್ಲಿಗೆ ಹೂವನಂತ ಅದು. ವಾಸನೆ ಮಲ್ಲಿಗೆ ಹೂವು ಥರದ್ದು, ಬಟ್ ಮಲ್ಲಿಗೆ ಹೂವು ಅಲ್ಲ ಅದು. ನೋಡಿ ಇದು ಏನು ಹೂವು, ಹಣ್ಣು ಹೂವು ಗೊತ್ತಾಗ್ತಿಲ್ಲ, ಬಾಲ್ ಇದ್ದಂಗೆ ಇದೆ ಒಳ್ಳೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಗಂಟೆ ಹೂವು. ಗಂಟೆ ಹೂವು? ಗಂಟೆ ಇದ್ದಂಗೆ ಇದೆ. ಓ, ಇದು ಕರೆಕ್ಟು. ನೋಡಿ ಹೇಗೆ ಕಾಣಿಸ್ತಿದೆ ಇದು. ನಿಂಗೆ ಎತ್ತ ಗಂಟೆ ಆಗುತ್ತೆ. ಏನೋ ಡಿಫ್ರೆಂಟಾಗಿದೆ ಪಾರ್ಕ್. ಏನೋ ಒಳಗೆ ಕೇಳ್ಕೊಂಡ್ರು ಹೋಗಲ್ಲ ಹೊಟ್ಟೆ, ಹಂಗೈತಾ? ಏನೋ ಹೇಳ್ತಾನೆ ಗೈಸ್ ಇವನಂತೂ. ಇಲ್ಲಿ ನೋಡಿ ಬ್ಯಾಂಬೋ ರಾಫ್ಟಿಂಗ್, ಫುಲ್ ಬ್ಯಾಂಬೋ ಸ್ಟ್ರೀಸ್ ಹೇಗಿದೆ. ಇವರೇನೋ ಮಾತಾಡ್ತವ್ರೆ ಅಂತ ನಿಮಗೆ ಭಾಷೆ ಅರ್ಥ ಆಗುತ್ತೆ ನೋಡಿ ಹೇಳಿ ನೀವು. ಪ್ಲೇಸು ನೋಡಿ ಎಷ್ಟು ಚಂದ ಉಂಟು ಮನೆ, ಪೀಸ್ಫುಲ್ ಆಗಿದೆ ಫುಲ್. ಗೈಸ್ ವ್ಯೂ ನೋಡಿ ಯಾವ ಥರ ಇದೆ ಅಂತಂದು ಹೇಳಿ, ಸಕ್ಕತ್ತಾಗಿದೆ ವ್ಯೂ.
ಸೊ ಗೈಸ್ ಈಗ ಬಂದಿದ್ದೀವಿ ವೈತಿರಿ ಪಾರ್ಕ್ ಅಂತ ಹೇಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಇದು ಒಂಥರ ವಂಡರ್ಲಾ ಇದ್ದಂಗೆ ಗಾಡೀಲಿ ಪಾರ್ಕ್ ಮಾಡಿದ್ದೀವಿ. ಫುಲ್ಲು ಒಂಥರ ಮಳೆ ಬರ್ತಾ ಸೀನ್ರಿ ಎಲ್ಲ ಸಖತ್ತಾಗಿ ಆಗ್ತಾ ಇದೆ. ಇಲ್ಲಿಂದ ಏನೋ ಜೀಪಾಗಿ ಕರ್ಕೊಂಡು ಹೋಗ್ತಾರಂತೆ ಪಾರ್ಕಿಗೆ. ಸೊ ಪಾರ್ಕ್ ಮಾಡೋದಕ್ಕೆ ಒಂದು 100 ಮೀಟ್ರ್ ದೂರ ಬಂದಿದ್ದೀವಿ ಈಗ. ಇಲ್ಲಿ ನೋಡಿ ಈ ಥರ ಪಾಂಪ್ಲೆಟ್ ಕೊಡ್ತಾ ಇದ್ದಾರೆ ಇವರು. ಈ ಪಾಂಪ್ಲೆಟ್ ಇಸ್ಕೊಂಡು ಅದಕ್ಕೆ ಹೋಗಬೇಕು ಇವಾಗ ವೈತಿರಿ ಪಾರ್ಕಿಗೆ. ಅಲ್ಲಿ ಹೋಗಿ ಆಡೋಣ ಬನ್ನಿ, ಯಾವ್ಯಾವ ಥರ ಇದಾವೆ ನೋಡೋಣ. ಈಗ ಈ ಜೀಪಲ್ಲಿ ಕೂತಿದ್ದೀವಿ. ಅಯ್ಯ ಕೂರ ಎಲ್ಲ ಒಂದು ಕುತ್ಕೊಳ್ಳೋ ನಮ್ಮ ಚೆಟ್ಟ ಒಂಥರ ಚೆಟ್ಟ. ಈ ಜೀಪಲ್ಲಿ ಹೋಗ್ತಾ ಇದೀವಿ. ಚೆಟ್ಟ ಪೇರು ಇರುಕ್ಕ ನೇಮ್ ಹೆಸರು ಇದೆಯಾ ಅಂತಂದಲ್ಲ. ಹೆಸರಿದೆಯಾ ಅಂತ ಅವನಿಗೆ ಕೇಳ್ತಾನ. ಸಾರಿ ಗೈಸ್, ಏನೋ ತಪ್ಪಾಯ್ತು. ಮಲಯಾಳಂ ಕಲಿತಾ ಇದ್ದೀನಿ ಈಗ ತಾನೆ. ಕಲಿಬೇಕಂದ್ರೆ ಮಲಯಾಳಂ ಕೂಡ ಇಂಡಿಯಾದ ಟಫೆಸ್ಟ್ ಲ್ಯಾಂಗ್ವೇಜ್ ಮಲಯಾಳಂ. ಹೂನಾ ಹೌ ಮಚ್ ಟಿಕೆಟ್? ಟಿಕೆಟ್ ಅಲ್ಲೇ ಕೇಳಂಬ, ಅಲ್ಲಿಗೆ ಹೋಗ್ತೀವಂತೆ. ಬರ್ತೀನಿ ಕೇಳ್ತಾರೆ. ಟಿಕೆಟ್ ತಗೊಳ್ಳೇಬೇಕಲ್ಲ ಮತ್ತೆ. ಪುಸ್ತಕ ಬಿಡೋಕ್ಕೆ ನಮ್ಮಪ್ಪಂದ ನಿಮ್ಮಪ್ಪಂದಾಗಿದೆ ಹೋಗ್ಬೋದಿತ್ತು. ಇಷ್ಟೆಲ್ಲ ಮಾಡಿ ಪುಸ್ತಕ ಬಿಡ್ತಾರೆ ನೋಡಿ ಗೈಸ್. ಎಲ್ಲ ಫ್ರೀ ಅಂತೆ. ಬಟ್ ಚೂರು ಲೇಟಾಗಿ ಬಂದುಬಿಟ್ಟಿದ್ದೀವಿ. ಬೆಳಿಗ್ಗೆ ಬರ್ಬೇಕು. ವಂಡರ್ಲಾ ಥರ ಇದೆಲ್ಲ. Any health issues, injuries, surgery? No. No refund option, so details explain. ಓಕೆ ಏನು ಮಾಡೋದು ಅಂತಂದು ಹೇಳಿ. ವಾಪಸ್ ಹೋಗೋಣ ಬಾ. 1% meal. ವೆಯ್ಟ್ ಬೆಳಿಗ್ಗೆ ಬರ್ಬೇಕು. ಟೈಮ್ ಸ್ಪೆಂಡ್ ಇಲ್ಲ. 700 ರೂಪಾಯಿ 800 ರೂಪಾಯಿ. ಸೊ ಎಲ್ಲರೂ ಡಿಸೈಡ್ ಆಗಿದ್ದಾರೆ ಈಗ. ಡಿಸ್ಕೌಂಟ್ ಮಾಡಿ ಒಳಗಡೆ ಹೊಂಟಿದ್ದೀವಿ. 2 hours ಟೈಮಲ್ಲಿ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಅಷ್ಟು ಆಡೋಣ ಅಂತಂದು ಹೇಳಿ. ಸೊ ಹೇಳ ನಿನ್ನ ಡೈಲಾಗ್. ಅಲ್ಲೋ ನಿನ್ನ ಡೈಲಾಗ್ ಹೇಳು. ಚಲೋ ಅಂತೆ ನಡೀರಿ, ಚಲೋ ಮಾಡೋಣ. ಟಿಕೆಟ್ ತಗೊಂಡೀಗ. ಸೊ ಕೈಗೆ ನೋಡಿ ಈ ಥರದ್ದು ಹಾಕಿದ್ದಾರೆ ಏನೋ. ಬೇಗ 2 hours ಎಲ್ಲ ಖಾಲಿ ಮಾಡ್ಬೇಕು. ಹಾಕ್ಸ್ಕೊ ಹೋಗ್ರಲ್ಲೋ ಬೇಗ. ಟಿಕೆಟ್ ಹಾಕ್ಸ್ಕೊ ಹೋಗ್ರಲ್ಲೋ. ಫುಲ್ ಬಫರ್ ಆಗ್ತಾನಪ್ಪ ಯಾಕಪ್ಪ. ಭಾರಿ ಬಿಡ್ರು ಕಣ. ನೋಡಿ ಹೇಗಿದೆ ಅಂತ ಹೇಳಿ. ತಡಿ ಹೋಗ್ತೈತೆ, ಕೈ ನುಯ್ತೈದಾವ ನನಗೆ. ಅಮ್ಮ ಭಯ ಆಗ್ತೈತ್ರಲ್ಲೇ. ಅಮೇಜಿಂಗ್. ಸಾಕಾಗಿದೆ ವ್ಯೂ ನೋಡಿ. ವ್ಯೂ ಫಸ್ಟ್ ಟೈಮ್ ಬಿಟ್ಟಾಗ ನೋಡಪ್ಪ ಬೈಕ್. ಅದೇ ಫಸ್ಟು ಇದು ಭಾರಿ ಭಯ ಅನ್ಸುತ್ತೆ. ಅಮ್ಮ ಗಾಯ್ಸ್ ಸಾಕಾಗಿತ್ತು ಫೀಲಿಂಗು. ನಿಮ್ಗೆ ಯಾವ ಥರ ಕಂಡಿದೆ ಗೊತ್ತಿಲ್ಲ. ಹೆಂಗನ್ನಿಸ್ತಾ? ಸೂಪರ್. ಬನ್ನಿ ಬೇರೆ ಬೇರೆ ಗೇಮ್ಸು ಆಡೋಣ. ಬೇರೆವೆಲ್ಲ ತೋರಿಸ್ತೀನಿ ಈಗ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ